ಪ್ರಮುಖ ನಗರಗಳನ್ನು ಜೋಡಿಸೋದಕ್ಕೆ 7 ಹೈಸ್ಪೀಡ್ ರೈಲ್ವೆ ಮುಂಬೈ, ಪುಣೆ, ಹೈದರಾಬಾದ್, ಬೆಂಗಳೂರು, ಹೈದರಾಬಾದ್, ಚೆನ್ನೈ ಪ್ರತಿ ಕರ್ನಾಟಕ ಸೇರಿ ಎಲ್ಲ ರಾಜ್ಯಗಳಿಗೆ 1.4 ಲಕ್ಷ ಕೋಟಿ ಬಿಡುಗಡೆ ಮಾಡಿ ಮಹಿಳೆಯರಿಗೆ ಶ್ರೀಮಾರ್ಟ್ ಯೋಜನೆ ಮಾಡಿದ್ದಾರೆ. ಶ್ರೀಗಂಧ, ತೆಂಗು ಬೆಳೆಗೆ, ಕೋಕೋ ಬೆಳೆಗೆ ವಿಶೇಷ ಯೋಜನೆ, ಅದರಲ್ಲಿ ತುಮಕೂರು, ಮಂಗಳೂರು, ಉಡುಪಿ, ಕಾರವಾರ ನಗರಗಳಿಗೆ ಉಪಯೋಗ ಆಗುತ್ತೆ. ಟೆಕ್ಸ್ಟೈಲ್ ಅಭಿವೃದ್ಧಿಗೆ ರಾಷ್ಟ್ರೀಯ ನೀತಿ, ಜವಳಿ ಉದ್ಯಮಕ್ಕೆ ಉತ್ತೇಜನ, ಮೆಗಾ ಟೆಕ್ಸ್ಟೈಲ್ ಪಾರ್ಕ್, ಖಾದಿ ಮತ್ತು ಹ್ಯಾಂಡ್ಲೂಮ್ಗೆ ಉತ್ತೇಜನ, ಎಂಎಸ್ಎಂಇ ಅವರಿಗೆ 10,000 ಕೋಟಿ ಬಿಡುಗಡೆ, ಬಂಡವಾಳ ವೆಚ್ಚ 11.2 ಲಕ್ಷ ಕೋಟಿಯಿಂದ 12.2 ಲಕ್ಷ ಕೋಟಿಗೆ ಹೆಚ್ಚಳ, 2 ಟೈರ್ ಮತ್ತು 3 ಟೈರ್ ಸಿಟಿಗಳಿಗೆ ಅಭಿವೃದ್ಧಿಗೆ 5,000 ಕೋಟಿ, ಕರಾವಳಿ ಪ್ರದೇಶಕ್ಕೆ ಮೌಂಟೇನ್ ಟ್ರಕ್ ಅವಕಾಶ, ಪ್ರತಿ ಜಿಲ್ಲೆಗೆ ಮಹಿಳಾ ವಸತಿ ನಿಲಯ, ರಸಗೊಬ್ಬರ ಉತ್ಪಾದನೆಗೆ ರೈತನಿಗೆ ಬೇಕಾಗಿರುವ ಕಚ್ಚಾ ವಸ್ತುಗಳ ಮೇಲಿನ ಆಮದು ಸುಂಕ ರದ್ದಾಗಿದೆ. 17 ಕ್ಯಾನ್ಸರ್ ಔಷಧಿಗಳಿಗೆ ಕಸ್ಟಮ್ಸ್ ಸುಂಕದಿಂದ ರಿಯಾಯಿತಿಯನ್ನು ನೀಡಲಾಗಿದೆ. ದೇಶದ ಒಟ್ಟು ಬಜೆಟ್ ಮೊತ್ತ 51.513 ಲಕ್ಷ ಕೋಟಿ. Nirmala Sitharaman ji has started the budget by mentioning the name of Guru Ravidas Jayanti. This is a budget that encompasses the country's sovereignty and development. The estimated budget for this year is 11 lakh crore. This budget will succeed upholding the sovereign unity of India. This budget ಮನ್ರೇಗಾ ಯೋಜನೆಯನ್ನ ವಿವಿಜಿ ರಾಮ್ಜಿ ಮಾಡಿದ ವಿಚಾರಕ್ಕೆ ಗಲಾಟೆಗಳಾಗ್ತಾ ಇತ್ತು. ಗಾಂಧೀಜಿಯವರ ಹೆಸರಿಗೆ ಅಪಮಾನ ಮಾಡಲಾಯಿತು ಅಂತ ಹೇಳಿ ಇದು ಮಾಸ್ಟರ್ ಸ್ಟ್ರೋಕ್ ಅಥವಾ ಜಸ್ಟನ್ ಸ್ಟ್ರೋಕ್ ಗೊತ್ತಿಲ್ಲ. ಮಹಾತ್ಮ ಗಾಂಧಿ ಅವರ ಹೆಸರಲ್ಲೇನೆ ಗ್ರಾಮ್ ಸ್ವರಾಜ್ ಇನಿಷಿಯೇಟಿವ್ ಫಾರ್ ಖಾದಿ ಅಂಡ್ ಹ್ಯಾಂಡ್ಲೂಮ್ ಅಂತ ಹೇಳಿ ಒಂದು ಘೋಷಣೆ ಮಾಡಿದ್ರು. ಗ್ರಾಮ ಸ್ವರಾಜ್ಯ, ಖಾದಿ. ನಟರಾಜ್ ಗೌಡ್ರು ಇದನ್ನ ಹೆಂಗ್ ಗಮನಿಸ್ತೀರಿ? ಗಾಂಧಿ ಹೆಸರು ತೆಗೆದ್ರು ಅಂದ್ರೆ ಗಾಂಧಿ ಹೆಸರು ಮತ್ತೆ ತರ್ತಿದ್ದಾರೆ ವಾಪಸ್. ನೋಡಿ, ಬರೀ ಹೆಸರಲ್ಲೇ ಮಾತ್ರ ಇಲ್ಲ, ಗಾಂಧಿ ಹೆಸರು ತಗೊಂಡು ಸಾಕತ್ತಾ. ಆಮೇಲೆ ಬಹಳ ಇಂಪಾರ್ಟೆಂಟ್ ಏನು ಗೊತ್ತಾ, ದೇಶದಲ್ಲಿ 27 ಕೋಟಿ ಜನ ನರೇಗಾಗೆ ಅರ್ಜಿಗೆ ಹಾಕೊಂಡಿರ್ತಕ್ಕಂಥವ್ರು, ರಿಜಿಸ್ಟರ್ ಆಗಿರ್ತಕ್ಕಂಥವ್ರು. 17 ಕೋಟಿ ಜನ ಒಂದಲ್ಲ ಒಂದು ದಿನ ಕೆಲಸ ಮಾಡ್ಕೊಂಡು 3 ವರ್ಷದಲ್ಲಿ ಬ್ರದರ್ ಕೇಳಿಸ್ಕೊಳ್ಳಿ, ಅದರೊಳಗೆ 17 ಕೋಟಿ ಜನದಲ್ಲಿ 38 ದಿನ ಸರಾಸರಿ ಅಷ್ಟೇ ದಿನ ಅವ್ರು ಕೆಲಸ ಮಾಡ್ತಾ ಇರೋದು ರೈಟ್ ನಾವು. ನೀವು 125 ದಿನ ಮಾಡ್ತೀವಿ ಅಂತ ಹೇಳಿ ಬಜೆಟ್ ಅಂತ ಇನ್ಕ್ರೀಸ್ ಮಾಡಲ್ಲ. ನನ್ನ ಪ್ರಕಾರ 86,000 ಕೋಟಿ ಇದೆ, 1,20,000 ಕೋಟಿ ಮಾಡ್ತೀರಾ, ನಾನು ಅವಾಗ ನಿಮ್ಮನ್ನು ಒಪ್ತೀನಿ. ನೀವು ಆ ಬಜೆಟ್ ಇನ್ಕ್ರೀಸ್ ಮಾಡಲ್ಲ. ನಿಮ್ಮ ಉದ್ದೇಶ ಏನು? ಅದನ್ನು ಡೈಲ್ಯೂಟ್ ಮಾಡಿ ಅದನ್ನ ಹಾಳು ಮಾಡಬೇಕು, ಹಳ್ಳಕ್ಕೆ ತಳ್ಳಬೇಕು. ಉದ್ದೇಶ ಏನ್ ಗೊತ್ತಾ, ನೀವು ರಾಜ್ಯಗಳ ಮೇಲೆ ಸವಾರಿ ಮಾಡಬೇಕು. ಕೇಂದ್ರ ಸರ್ಕಾರ ತೆರಿಗೆ ತಗೊಳ್ಳೋದು ಮಾತ್ರ ನಿಮ್ಮ ಜವಾಬ್ದಾರಿ, ರಾಜ್ಯಗಳಿಗೆ ಜನತೆಗೆ ಅನುಕೂಲ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ದಲ್ಲ. ಇದ್ರೊಳಗೂ ನೀವು ಬಜೆಟ್ ಅಲ್ಲಿ ಏನ್ ಗೊತ್ತಾ, ವಿದೇಶ ಸೂಕ್ತವ್ರಿಗೆ 5% ಇಂದ 2% ಮಾಡ್ತಾರಂತೆ. ಅವ್ರು ತುಂಬಾ ಬಡವರು, ಅವ್ರಿಗೆ ಅಗತ್ಯ ಇದ್ದಿದ್ದು ಅಲ್ವಾ. ಚಿನ್ನದ ಮೇಲೆ ನೀವು ಇಂಪೋರ್ಟ್ಗೆ ಸೆಸ್ ಕಮ್ಮಿ ಮಾಡ್ತೀರಂತೆ, ಅವ್ರಿಗೆ ನಿಜವಾಗ್ಲೂ ಅಗತ್ಯ ಇದ್ದಿದ್ದು ಅದೇ ಬಡವರಿಗೆ ಬೇಕಾಗಿರೋದು. ನೋಡ್ರಿ, ಗ್ರಾಮೀಣ ಭಾರತದಲ್ಲಿ ಕಷ್ಟ ಇದೆ ಅಂತಾನೆ 2014 ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ತಗೊಂಡ್ಬಂದಿದ್ದು, ಆಹಾರ ಭದ್ರತಾ ಯೋಜನೆ ತಗೊಂಡ್ಬಂದಿದ್ದು, ಉದ್ಯೋಗ ಖಾತ್ರಿ ಯೋಜನೆ ತಗೊಂಡ್ಬಂದಿದ್ದು. ನೀವ್ ಯಾಕೆ ಡೈಲ್ಯೂಟ್ ಮಾಡ್ತಿರ್ರಿ? ಇದು ಸೋಷಿಯಲಿಸ್ಟಿಕ್ ಅಪ್ರೋಚ್ ತಗೊಳ್ಳಿಲ್ಲ, ಬರೀ ಕ್ರೋನಿ ಕ್ಯಾಪಿಟಲಿಸಂ ಮಾಡ್ಕೊಂಡು ಬಂದ್ರೆ ಇಡೀ ಭಾರತ 5 ಇಂಡಸ್ಟ್ರಿ ಕುಟುಂಬಗಳು ಇದೆ, ಅವ್ರ ಕೈನಲ್ಲಿ ಇದೆ, ಮೊನೋಪೊಲಿ ಮಾಡ್ಕೊಂಡಿದ್ದಾರೆ. ಅವ್ರು ಹೇಳಿದ್ದೇ ರೇಟು, ಅವ್ರು ಹೇಳಿದ್ದೇ ಗ್ರಾಹಕರ ಬೆಲೆ ಕೊಟ್ಟು ತಿರ್ಕೋಬೇಕಾಗ್ತದೆ. ಇವತ್ತು ಭಾರತಕ್ಕೆ ಬೇಕಾಗಿರ್ತಕ್ಕಂಥದ್ದೇನು ಸೋಷಿಯಲಿಸ್ಟಿಕ್ ಅಪ್ರೋಚ್. ನೀವು ಇನ್ವೆಸ್ಟ್ಮೆಂಟ್ಗೆ ಏನು ಕೆಲಸ ಮಾಡಿಲ್ಲ, ಏನು ಹೊಸದಾಗಿ ಇನ್ವೈಟ್ ಮಾಡಿಲ್ಲ, ಇನ್ವೆಸ್ಟ್ಮೆಂಟ್ ಈಸಿ ಮಾಡಿಲ್ಲ, ಇನ್ವೆಸ್ಟ್ಮೆಂಟ್ ಬರಲ್ಲ, ಉದ್ಯೋಗ ಸೃಷ್ಟಿ ಆಗಲ್ಲ. ಎರಡನೇದು, ರೈತರ ಆದಾಯಕ್ಕೆ ನೀವೇನು ಬದ್ಧತೆ ಕೊಡ್ತೀರಿ, ನೀವು ಏನು ಆದಾಯಕ್ಕೆ ಏನು ಅನುಕೂಲ ಮಾಡ್ಕೊಡ್ತೀರಿ ಹೇಳಿಲ್ಲ. ಯಾವ್ಯಾವ ಯೋಜನೆಗಳಿತ್ತು ಅದನ್ನ ಹೊಸ ಹೆಸರಿಡೋದೋ ಇಲ್ಲ ತೆಗಿಯೋದೋ ಮಾಡಿದ್ರೆ ಉದ್ಧಾರ ಆಗಲ್ಲ. ಕೇಳಿ, ಆಮೇಲೆ ಕೇಳಿ, ಇವತ್ತು ಕಾರ್ಪೊರೇಟ್ ಟ್ಯಾಕ್ಸ್ ನೀವು ಕಡಿಮೆ ಮಾಡಿದ್ರಿ. ಕಾರ್ಪೊರೇಟ್ ಟ್ಯಾಕ್ಸ್ ಇಂದ ಜಿಡಿಪಿಗೆ ತೆರಿಗೆ ಎಷ್ಟು ಸಂಗ್ರಹ ಆಗಬೇಕಾಗಿತ್ತು? 61% ಇಂದ 46% ಬಂದಿದೆ. 61% ಇದೆ 2012-13ರಲ್ಲಿ. ಇವತ್ತು 2024-25ರಲ್ಲಿ 46% ತೆರಿಗೆ ಸಂಗ್ರಹದಲ್ಲಿ ಬಂದಿದೆ ಕಾರ್ಪೊರೇಟ್ ಟ್ಯಾಕ್ಸ್ ಇಂದ. ವೈಯಕ್ತಿಕ ನೀವು ತೆರಿಗೆ ಜಾಸ್ತಿ ಮಾಡ್ಕೊಂಡು ವೈಯಕ್ತಿಕ ತೆರಿಗೆನಲ್ಲಿ ಅವಾಗ 36% ಆಗ್ತಾ ಇತ್ತು, ಈಗ 45% ಹೋಗಿದೆ ವೈಯಕ್ತಿಕ ತೆರಿಗೆ. ವೈಯಕ್ತಿಕ ತೆರಿಗೆ ಜಾಸ್ತಿ ಕಟ್ಟಬೇಕು, ನಿಮಗೆ ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಆಗಬೇಕು. ಎಲ್ರಿ ಜಿಡಿಪಿ ಇನ್ಕ್ರೀಸ್ ಆಗುತ್ತೆ.
ಪರಿಸ್ಥಿತಿ ಇದೆಯಾ? ಒಂದ್ ಸೆಕೆಂಡ್, ರಾಜ್ಯದಲ್ಲಿ ನೀವು ಬೆನ್ನು ತಟ್ಕೊಳ್ಳುವಂತ ಪರಿಸ್ಥಿತಿ ಇದೆಯಾ? ಇಲ್ಲ, ಖಂಡಿತ ಇಲ್ಲ. ಈಗ ಸಲ್ಲಾ ವೆಂಕಟೇಶ್ ಏನ್ ಹೇಳ್ತಾ ಇದ್ರು, Correct. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಸಂಘರ್ಷಗಳ ಮಧ್ಯೆ ಕೈಗಾರಿಕೆಗಳು ಬಡವಾಗ್ತಾ ಇದೆ ಅಂತ. ನೀವೇನು ಉತ್ತೇಜನ ಕೊಟ್ಟಿದ್ದೀರಿ? ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು. ಆದ್ರೆ ರಾಜ್ಯ ಸರ್ಕಾರ ಎಲ್ಲಾ ಜಿಲ್ಲೆಗಳಲ್ಲಿ ಕೈಗಾರಿಕಾ ಕಾರಿಡಾರ್ ಮಾಡಿ ರೈತರ ಜಮೀನುಗಳನ್ನ ಕೊಡಿಸಿ ಕೆಲಸ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಯಾರು ಈಗ ಈ ದೇಶದಲ್ಲಿ ನೀವು ಯೋಗ್ಯತೆ ಬಗ್ಗೆ ಎಂಎಸ್ಎಂಇಗೆ ಅಲ್ಲರಿ, ನೀವು ಎಂಎಸ್ಎಂಇಗೆ ಯಾವುದೇ ಯೋಜನೆ ಘೋಷಣೆ ಮಾಡಿಲ್ಲ, ನೀವು ತೆರಿಗೆ ಅನುಕೂಲ ಮಾಡಿಕೊಟ್ಟಿಲ್ಲ, ಸಬ್ಸಿಡಿ ಘೋಷಣೆ ಮಾಡಿಲ್ಲ, ನೀವು ಸಬ್ಸಿಡಿ ಘೋಷಣೆ ಮಾಡಿಲ್ಲ, ನೀವು ಸಬ್ಸಿಡಿ ಘೋಷಣೆ ಮಾಡಿಲ್ಲ, ನೀವೇನು ಅವರಿಗೆ ಸಾಲ ನೀಡಿದ್ರೆ ಅವಕಾಶ ಮಾಡಿಕೊಟ್ಟಿಲ್ಲ, ನೀವು ನೋಡಿ, ದೇಶದಲ್ಲಿ 8 ಕೈಗಾರಿಕಾ ದೇಶದಲ್ಲಿ 8 ಕೈಗಾರಿಕಾ ವಲಯದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಎಷ್ಟಿತ್ತು? 2011-12ರಲ್ಲಿ 12.9% ಇತ್ತು. ಏನು ವರ್ಕ್ ಫೋರ್ಸ್, ದ ಶೇರ್ ಆಫ್ ವರ್ಕ್ ಫೋರ್ಸ್ ಇವತ್ತೆಷ್ಟಾಗಿದೆ? 11.4 ಆಗಿದೆ. ಯಾಕಾಗಿದೆ ವರ್ಕ್ ಫೋರ್ಸ್ ಕಡಿಮೆ ಆಗಿದೆ? ಯಾಕೆ ನೀವು ಕೈಗಾರಿಕಾ ವಲಯನ ಅಭಿವೃದ್ಧಿ ಮಾಡ್ತಾ ಅಲ್ಲರಿ? ಅವ್ರು ಏನು ಇಂಡಸ್ಟ್ರಿಗೆ ಈಸ್ ಆಫ್ ಇಂಡಸ್ಟ್ರಿ ಇಲ್ಲ. ಏನ್ ಗೊತ್ತಾ ಪ್ರಾಬ್ಲಮ್? ಏನ್ ಗೊತ್ತಾ? ಒಳ ಅರಿವಿಗಿಂತ ಹೊರ ಅರಿವು ಜಾಸ್ತಿ ಆಗ್ತಾ ಇದೆ. ಕೇಂದ್ರ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಜನತೆಗೆ, ಇನ್ವೆಸ್ಟ್ ಮಾಡುವಂತವ್ರಿಗೆ. ಹಂಗಾಗಿ ಯಾರು ಬಂದು ಇನ್ವೆಸ್ಟ್ ಮಾಡ್ತಾ ಇಲ್ಲ. ದೇಶವನ್ನ ತೋರಿಸ್ತಾ ಇರ್ತಕ್ಕಂಥವ್ರು ವಾರ್ಷಿಕವಾಗಿ 1.5 ಲಕ್ಷ ಜನ ಕೋಟ್ಯಾಧಿಪತಿಗಳು ದೇಶವನ್ನ ಬಿಟ್ಟು ಪೌರತ್ವವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಇದು ವಸ್ತುಸ್ಥಿತಿ ಇದಿರೋದು. ಅವರು ಮಾತಾಡ್ಬೇಕು ಸರ್. ಇಟ್ನಾಳ್ ಸರ್ ಒಂದು ಬ್ಯಾಲೆನ್ಸ್ ಒಪಿನಿಯನ್ ಹೇಳ್ತಾರೆ ಅನ್ನೋ ಕಾರಣಕ್ಕೆ ನೀವು ನಿಮ್ ಪಕ್ಷ ಸಮರ್ಥಿಸ್ಕೊಳ್ತೀರಿ, ಅವ್ರ ಪಕ್ಷ. ಭಾಷಣದ ಪ್ರಾರಂಭದಲ್ಲಿ ಇಟ್ನಾಳ್ ಸರ್ ಪ್ರಮುಖ ನಗರಗಳನ್ನು ಜೋಡಿಸೋದಕ್ಕೆ 7 ಹೈಸ್ಪೀಡ್ ರೈಲ್ವೆ ಮುಂಬೈ, ಪುಣೆ, ಹೈದರಾಬಾದ್, ಬೆಂಗಳೂರು, ಹೈದರಾಬಾದ್, ಚೆನ್ನೈ ಪ್ರತಿ ಕರ್ನಾಟಕ ಸೇರಿ ಎಲ್ಲ ರಾಜ್ಯಗಳಿಗೆ 1.4 ಲಕ್ಷ ಕೋಟಿ ಬಿಡುಗಡೆ ಮಾಡಿ ಮಹಿಳೆಯರಿಗೆ ಶ್ರೀಮಾರ್ಟ್ ಯೋಜನೆ ಮಾಡಿದ್ದಾರೆ. ಶ್ರೀಗಂಧ, ತೆಂಗು ಬೆಳೆಗೆ, ಕೋಕೋ ಬೆಳೆಗೆ ವಿಶೇಷ ಯೋಜನೆ, ಅದರಲ್ಲಿ ತುಮಕೂರು, ಮಂಗಳೂರು, ಉಡುಪಿ, ಕಾರವಾರ ನಗರಗಳಿಗೆ ಉಪಯೋಗ ಆಗುತ್ತೆ. ಟೆಕ್ಸ್ಟೈಲ್ ಅಭಿವೃದ್ಧಿಗೆ ರಾಷ್ಟ್ರೀಯ ನೀತಿ, ಜವಳಿ ಉದ್ಯಮಕ್ಕೆ ಉತ್ತೇಜನ, ಮೆಗಾ ಟೆಕ್ಸ್ಟೈಲ್ ಪಾರ್ಕ್, ಖಾದಿ ಮತ್ತು ಹ್ಯಾಂಡ್ಲೂಮ್ಗೆ ಉತ್ತೇಜನ, ಎಂಎಸ್ಎಂಇ ಅವರಿಗೆ 10,000 ಕೋಟಿ ಬಿಡುಗಡೆ, ಬಂಡವಾಳ ವೆಚ್ಚ 11.2 ಲಕ್ಷ ಕೋಟಿಯಿಂದ 12.2 ಲಕ್ಷ ಕೋಟಿಗೆ ಹೆಚ್ಚಳ, 2 ಟೈರ್ ಮತ್ತು 3 ಟೈರ್ ಸಿಟಿಗಳಿಗೆ ಅಭಿವೃದ್ಧಿಗೆ 5,000 ಕೋಟಿ, ಕರಾವಳಿ ಪ್ರದೇಶಕ್ಕೆ ಮೌಂಟೇನ್ ಟ್ರಕ್ ಅವಕಾಶ, ಪ್ರತಿ ಜಿಲ್ಲೆಗೆ ಮಹಿಳಾ ವಸತಿ ನಿಲಯ, ರಸಗೊಬ್ಬರ ಉತ್ಪಾದನೆಗೆ ರೈತನಿಗೆ ಬೇಕಾಗಿರುವ ಕಚ್ಚಾ ವಸ್ತುಗಳ ಮೇಲಿನ ಆಮದು ಸುಂಕ ರದ್ದಾಗಿದೆ. 17 ಕ್ಯಾನ್ಸರ್ ಔಷಧಿಗಳಿಗೆ ಕಸ್ಟಮ್ಸ್ ಸುಂಕದಿಂದ ರಿಯಾಯಿತಿಯನ್ನು ನೀಡಲಾಗಿದೆ. ದೇಶದ ಒಟ್ಟು ಬಜೆಟ್ ಮೊತ್ತ 51.513 ಲಕ್ಷ ಕೋಟಿ. Nirmala Sitharaman ji has started the budget by mentioning the name of Guru Ravidas Jayanti. This is a budget that encompasses the country's sovereignty and development. The estimated budget for this year is 11 lakh crore. This budget will succeed upholding the sovereign unity of India. This budget ಮನ್ರೇಗಾ ಯೋಜನೆಯನ್ನ ವಿಬಿಜಿ ರಾಮ್ಜಿ ಮಾಡಿದ ವಿಚಾರಕ್ಕೆ ಗಲಾಟೆಗಳಾಗ್ತಾ ಇತ್ತು. ಗಾಂಧೀಜಿಯವರ ಹೆಸರಿಗೆ ಅಪಮಾನ ಮಾಡಲಾಯಿತು ಅಂತ ಹೇಳಿ ಇದು ಮಾಸ್ಟರ್ ಸ್ಟ್ರೋಕ್ ಅಥವಾ ಜಸ್ಟ್ ಒಂದು ಸ್ಟ್ರೋಕ್ ಗೊತ್ತಿಲ್ಲ. ಮಹಾತ್ಮ ಗಾಂಧಿ ಅವರ ಹೆಸರಲ್ಲೇನೆ ಗ್ರಾಮ್ ಸ್ವರಾಜ್ ಇನಿಷಿಯೇಟಿವ್ ಫಾರ್ ಖಾದಿ ಅಂಡ್ ಹ್ಯಾಂಡ್ಲೂಮ್ ಅಂತ ಹೇಳಿ ಒಂದು ಘೋಷಣೆ ಮಾಡಿದ್ರು. ಗ್ರಾಮ ಸ್ವರಾಜ್ಯ, ಖಾದಿ. ನಟರಾಜ್ ಗೌಡ್ರು ಇದನ್ನ ಹೆಂಗ್ ಗಮನಿಸ್ತೀರಿ? ಗಾಂಧಿ ಹೆಸರು ತೆಗೆದ್ರು ಅಂದ್ರೆ ಗಾಂಧಿ ಹೆಸರು ಮತ್ತೆ ತರ್ತಿದ್ದಾರೆ ವಾಪಸ್. ನೋಡಿ, ಬರೀ ಹೆಸರಲ್ಲೇ ಮಾತ್ರ ಇಲ್ಲ, ಗಾಂಧಿ ಹೆಸರು ತಗೊಂಡು ಸಾಕತ್ತ. ಆಮೇಲೆ ಬಹಳ ಇಂಪಾರ್ಟೆಂಟ್ ಏನ್ ಗೊತ್ತಾ, ದೇಶದಲ್ಲಿ 27 ಕೋಟಿ ಜನ ನರೇಗಾಗೆ
ಅರ್ಜಿಗೆ ಹಾಕೊಂಡಿರ್ತಕ್ಕಂಥವ್ರು ರಿಜಿಸ್ಟರ್ ಆಗಿರ್ತಕ್ಕಂಥವ್ರು 17 ಕೋಟಿ ಜನ ಒಂದಲ್ಲ ಒಂದು ದಿನ ಕೆಲಸ ಮಾಡ್ಕೊಂಡು 3 ವರ್ಷದಲ್ಲಿ ಬ್ರದರ್ ಕೇಳಿಸ್ಕೊಳ್ಳಿ. ಅದರೊಳಗೆ 17 ಕೋಟಿ ಜನದಲ್ಲಿ 38 ದಿನ ಸರಾಸರಿ ಅಷ್ಟೇ ದಿನ ಅವ್ರು ಕೆಲಸ ಮಾಡ್ತಾ ಇರೋದು ರೈಟ್ ನಾವು. ನೀವು 125 ದಿನ ಮಾಡ್ತೀವಿ ಅಂತ ಹೇಳಿ ಬಜೆಟ್ ಅಂತ ಇನ್ಕ್ರೀಸ್ ಮಾಡಲ್ಲ. ನನ್ನ ಪ್ರಕಾರ 86,000 ಕೋಟಿ ಇದೆ, 1,20,000 ಕೋಟಿ ಮಾಡ್ತೀರಾ, ನಾನು ಅವಾಗ ನಿಮ್ಮನ್ನು ಒಪ್ತೀನಿ. ನೀವು ಆ ಬಜೆಟ್ ಇನ್ಕ್ರೀಸ್ ಮಾಡಲ್ಲ. ನಿಮ್ಮ ಉದ್ದೇಶ ಏನು? ಅದನ್ನ ಡೈಲ್ಯೂಟ್ ಮಾಡಿ ಅದನ್ನ ಹಾಳು ಮಾಡಬೇಕು, ಹಳ್ಳಕ್ಕೆ ತಳ್ಳಬೇಕು. ಉದ್ದೇಶ ಏನ್ ಗೊತ್ತಾ? ನೀವು ರಾಜ್ಯಗಳ ಮೇಲೆ ಸವಾರಿ ಮಾಡಬೇಕು. ಕೇಂದ್ರ ಸರ್ಕಾರ ತೆರಿಗೆ ಮಾರ ತಗೊಳ್ಳೋದು ಮಾತ್ರ ನಿಮ್ಮ ಜವಾಬ್ದಾರಿ, ರಾಜ್ಯಗಳಿಗೆ ಜನತೆಗೆ ಅನುಕೂಲ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ದಲ್ಲ. ಇದ್ರೊಳಗೂ ನೀವು ಬಜೆಟ್ ಅಲ್ಲಿ ಏನ್ ಗೊತ್ತಾ, ವಿದೇಶ ಸುತ್ತವ್ರಿಗೆ 5% ಇಂದ 2% ಮಾಡ್ತಾರಂತೆ. ಅವ್ರು ತುಂಬಾ ಬಡವರು, ಅವ್ರಿಗೆ ಅಗತ್ಯ ಇದ್ದಿದ್ದು ಅಲ್ವಾ. ಚಿನ್ನದ ಮೇಲೆ ನೀವು ಇಂಪೋರ್ಟ್ಗೆ ಸೆಸ್ ಕಮ್ಮಿ ಮಾಡ್ತೀರಂತೆ, ಅವ್ರಿಗೆ ನಿಜವಾಗ್ಲೂ ಅಗತ್ಯ ಇದ್ದಿದ್ದು ಅದೇ ಬಡವರಿಗೆ ಬೇಕಾಗಿರೋದು. ನೋಡ್ರಿ, ಗ್ರಾಮೀಣ ಭಾರತದಲ್ಲಿ ಕಷ್ಟ ಇದೆ ಅಂತಾನೆ 2014 ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ತಗೊಂಡ್ಬಂದಿದ್ದು, ಆಹಾರ ಭದ್ರತಾ ಯೋಜನೆ ತಗೊಂಡ್ಬಂದಿದ್ದು, ಉದ್ಯೋಗ ಖಾತ್ರಿ ಯೋಜನೆ ತಗೊಂಡ್ಬಂದಿದ್ದು. ನೀವ್ ಯಾಕೆ ಡೈಲ್ಯೂಟ್ ಮಾಡ್ತಿರ್ರಿ? ಇದು ಸೋಷಿಯಲಿಸ್ಟಿಕ್ ಅಪ್ರೋಚ್ ತಗೊಳ್ಳಿಲ್ಲ, ಬರೀ ಕ್ರೋನಿ ಕ್ಯಾಪಿಟಲಿಸಂ ಮಾಡ್ಕೊಂಡು ಬಂದ್ರೆ ಇಡೀ ಭಾರತ 5 ಇಂಡಸ್ಟ್ರಿ ಕುಟುಂಬಗಳು ಇದೆ, ಅವ್ರ ಕೈನಲ್ಲಿ ಇದೆ, ಮಾನೋಪಲಿ ಮಾಡ್ಕೊಂಡಿದ್ದಾರೆ. ಅವ್ರು ಹೇಳಿದ್ದೇ ರೇಟು, ಅವ್ರು ಹೇಳಿದ್ದೇ ಗ್ರಾಹಕರ ಬೆಲೆ ಕೊಟ್ಟು ತಿರ್ಕೋಬೇಕಾಗ್ತದೆ. ಇವತ್ತು ಭಾರತಕ್ಕೆ ಬೇಕಾಗಿರ್ತಕ್ಕಂಥದ್ದೇನು? ಸೋಷಿಯಲಿಸ್ಟಿಕ್ ಅಪ್ರೋಚ್. ನೀವು ಇನ್ವೆಸ್ಟ್ಮೆಂಟ್ಗೆ ಏನು ಕೆಲಸ ಮಾಡಿಲ್ಲ, ಏನು ಹೊಸದಾಗಿ ಇನ್ವೈಟ್ ಮಾಡಿಲ್ಲ, ಇನ್ವೆಸ್ಟ್ಮೆಂಟ್ ಈಸಿ ಮಾಡಿಲ್ಲ, ಇನ್ವೆಸ್ಟ್ಮೆಂಟ್ ಬರಲ್ಲ, ಉದ್ಯೋಗ ಸೃಷ್ಟಿ ಆಗಲ್ಲ. ಎರಡನೇದು, ರೈತರ ಆದಾಯಕ್ಕೆ ನೀವೇನು ಬದ್ಧತೆ ಕೊಡ್ತೀರಿ, ನೀವು ಏನು ಆದಾಯಕ್ಕೆ ಏನು ಅನುಕೂಲ ಮಾಡ್ಕೊಡ್ತೀರಿ ಹೇಳಿಲ್ಲ. ಯಾವ್ಯಾವ ಯೋಜನೆಗಳಿತ್ತು ಅದನ್ನ ಹೊಸ ಹೆಸರಿಡೋದೋ ಇಲ್ಲ ತೆಗಿಯೋದೋ ಮಾಡೋದೋ ಮಾಡಿದ್ರೆ ಉದ್ಧಾರ ಆಗಲ್ಲ. ಕೇಳಿ, ಆಮೇಲೆ ಕೇಳಿ, ಇವತ್ತು ಕಾರ್ಪೊರೇಟ್ ಟ್ಯಾಕ್ಸ್ ನೀವು ಕಡಿಮೆ ಮಾಡಿದ್ರಿ. ಕಾರ್ಪೊರೇಟ್ ಟ್ಯಾಕ್ಸ್ ಇಂದ GDPಗೆ ತೆರಿಗೆ ಎಷ್ಟು ಸಂಗ್ರಹ ಆಗಬೇಕಾಗಿತ್ತು? 61% ಇಂದ 46% ಬಂದಿದೆ. 61% ಇದೆ 2012-13ರಲ್ಲಿ. ಇವತ್ತು 2024-25ರಲ್ಲಿ 46% ತೆರಿಗೆ ಸಂಗ್ರಹದಲ್ಲಿ ಬಂದಿದೆ ಕಾರ್ಪೊರೇಟ್ ಟ್ಯಾಕ್ಸ್ ಇಂದ. ವೈಯಕ್ತಿಕ ನೀವು ತೆರಿಗೆ ಜಾಸ್ತಿ ಮಾಡ್ಕೊಂಡು ವೈಯಕ್ತಿಕ ತೆರಿಗೆನಲ್ಲಿ ಅವಾಗ 36% ಆಗ್ತಾ ಇತ್ತು, ಈಗ 45% ಹೋಗಿದೆ ವೈಯಕ್ತಿಕ ತೆರಿಗೆ. ವೈಯಕ್ತಿಕ ತೆರಿಗೆ ಜಾಸ್ತಿ ಕಟ್ಟಬೇಕು, ನಿಮಗೆ ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಆಗಬೇಕು. ಎಲ್ರಿ GDP ಇನ್ಕ್ರೀಸ್ ಆಗುತ್ತೆ. ರಾಜ್ಯದಲ್ಲಿ ನೀವು ಬೆನ್ನು ತಟ್ಕೊಳ್ಳುವಂತ ಪರಿಸ್ಥಿತಿ ಇದೆಯಾ? ಈಗ ಸಲ್ಲಂ ವೆಂಕಟೇಶ್ ಏನ್ ಹೇಳ್ತಾ ಇದ್ರು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಸಂಘರ್ಷಗಳ ಮಧ್ಯೆ ಕೈಗಾರಿಕೆಗಳು ಬಡವಾಗ್ತಾ ಇದೆ ಅಂತ. ನೀವೇನು ಉತ್ತೇಜನ ಕೊಟ್ಟಿದ್ದೀರಿ? ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು. ಆದ್ರೆ ರಾಜ್ಯ ಸರ್ಕಾರ ಎಲ್ಲಾ ಜಿಲ್ಲೆಗಳಲ್ಲಿ ಕೈಗಾರಿಕಾ ಕಾರಿಡಾರ್ ಮಾಡಿ ರೈತರ ಜಮೀನುಗಳನ್ನ ಕೊಡಿಸಿ ಕೆಲಸ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಯಾರು ಈಗ ಈ ದೇಶದಲ್ಲಿ ನೀವು ಯೋಗ್ಯತೆ ಬಗ್ಗೆ ಯಾವುದೇ ಯೋಜನೆ ನೋಡಿ, ದೇಶದಲ್ಲಿ ದೇಶದಲ್ಲಿ 8 ಕೈಗಾರಿಕಾ ವಲಯದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಎಷ್ಟಿತ್ತು? 2011-12ರಲ್ಲಿ 12.9% ಇತ್ತು. ಏನು ವರ್ಕ್ ಫೋರ್ಸ್, ದ ಶೇರ್ ಆಫ್ ವರ್ಕ್ ಫೋರ್ಸ್ ಇವತ್ತೆಷ್ಟಾಗಿದೆ? 11.4 ಆಗಿದೆ. ಯಾಕಾಗಿದೆ ವರ್ಕ್ ಫೋರ್ಸ್ ಕಡಿಮೆ ಆಗಿದೆ? ಯಾಕೆ ನೀವು ಕೈಗಾರಿಕಾ ವಲಯನ ಅಭಿವೃದ್ಧಿ ಮಾಡ್ತಾ ಇಲ್ಲ? ಅಲ್ಲರಿ, ಅವ್ರು ಏನು ಇಂಡಸ್ಟ್ರಿಗೆ ಈಸ್ ಆಫ್ ಇಂಡಸ್ಟ್ರಿ ಇಲ್ಲ. ಏನ್ ಗೊತ್ತಾ ಪ್ರಾಬ್ಲಮ್? ಏನ್ ಗೊತ್ತಾ? ಒಳ ಅರಿವಿಗಿಂತ ಹೊರ ಅರಿವು ಜಾಸ್ತಿ ಆಗ್ತಾ ಇದೆ. ಕೇಂದ್ರ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಜನತೆಗೆ, ಇನ್ವೆಸ್ಟ್ ಮಾಡುವಂತವ್ರಿಗೆ. ಹಂಗಾಗಿ ಯಾರು ಬಂದು ಇನ್ವೆಸ್ಟ್ ಮಾಡ್ತಾ ಇಲ್ಲ. ದೇಶವನ್ನ ತೋರಿಸ್ತಾ ಇರ್ತಕ್ಕಂಥವ್ರು ವಾರ್ಷಿಕವಾಗಿ 1.5 ಲಕ್ಷ ಜನ ಕೋಟ್ಯಾಧಿಪತಿಗಳು ದೇಶವನ್ನ ಬಿಟ್ಟು ಪೌರತ್ವವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಇದು ವಸ್ತುಸ್ಥಿತಿ ಇದಿರೋದು. ಅವರು ಮಾತಾಡ್ಬೇಕು ಸರ್. ಇಟ್ನಾಳ್ ಸರ್ ಒಂದು ಬ್ಯಾಲೆನ್ಸ್ ಒಪಿನಿಯನ್ ಹೇಳ್ತಾರೆ ಅನ್ನೋ ಕಾರಣಕ್ಕೆ ನೀವು ನಿಮ್ ಪಕ್ಷ ಸಮರ್ಥಿಸ್ಕೊಳ್ತೀರಿ, ಅವ್ರ ಪಕ್ಷ. ಭಾಷಣದ ಪ್ರಾರಂಭದಲ್ಲಿ ಇಟ್ನಾಳ್ ಸರ್ ಭಾರತ